ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಹಾವೇರಿ ಜಿಲ್ಲೆ ಶಿಗ್ಗಾಂವ್ ತಾಲೂಕು ಬಂಕಾಪುರ ಪಟ್ಟಣದಲ್ಲಿ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ದಿನಾಂಕ 14/4/2025 ಸೋಮವಾರ ದಿವಸದಂದು ನಡೆದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನಾಚರಣೆ ಹಾಗೂ ಹಸಿರು ಕ್ರಾಂತಿಯ ಹರಿಕಾರ ಭಾರತದ ಮಾಜಿ ಉಪ ಪ್ರಧಾನಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 118ನೇ ಜನ್ಮದಿನಾಚರಣೆಯನ್ನ ಲಿಟಲ್ ಫ್ಲವರ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆಚರಣೆ ಮಾಡಲಾಗಿತ್ತು. ಎಲ್ಲರೂ ಗಂಗೇರಿದ ಮನದಲ್ಲಿ ಅಂಬೇಡ್ಕರ್ ಅವರ ಜಯಂತಿಯ ಗುಂಗಿನಲ್ಲಿ ಇಂದು ಎಲ್ಲ ಕಾರ್ಯಗಳನ್ನು ಬಿಟ್ಟು ಇಲ್ಲಿ ಸೇರಿದ್ದೇವೆ. ಇದು ನಮ್ಮ ಕರ್ತವ್ಯ, ನಮ್ಮ ಧರ್ಮ. ಸಂವಿಧಾನ ಇದು ಕೇವಲ ಒಂದು ಪುಸ್ತಕವಲ್ಲ, ಸಂವಿಧಾನ ಇದು ಒಂದು ಕಾನೂನು. ಒಂದು ವೇಳೆ ನಮ್ಮ ದೇಶಕ್ಕೆ ಸಂವಿಧಾನ ಇಲ್ಲದಿದ್ದರೆ ನಾವು ಈ ರೀತಿಯಾಗಿ ಆರಾಮಾಗಿ ಉಸಿರಾಡುತ್ತಿರಲಿಲ್ಲ. ನಾವು ಇವತ್ತು ಆರಾಮಾಗಿದ್ದೀವಿ, ನಾವು ಯಾವುದೇ ಒಂದು ಹೆದರಿಕೆ ಇಲ್ಲ ಅಂತ ಹೇಳಿ ಇದ್ದೀವಿ ಅಂದ್ರೆ ಅದು ಕೇವಲ ಒಂದು ಸಂವಿಧಾನದ ನೀತಿ ನಿಯಮಗಳಿಂದ ಅಷ್ಟೇ. ಈ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಎಷ್ಟು ತೊಂದರೆಗಳನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನುಭವಿಸಿದ್ದಾರೆ ಕೇವಲ ಅವರಿಗೆ ಗೊತ್ತು. ಅಂತ ಒಂದು ಸನ್ನಿವೇಶದಲ್ಲಿ ಅವರು ನಮ್ಮ ದೇಶಕ್ಕೆ ಈ ಸಂವಿಧಾನವನ್ನು ಕೊಟ್ಟಿದ್ದಾರೆ. ಇಂಥ ಒಂದು ಮಹಾನ್ ವ್ಯಕ್ತಿಗೆ ಕೇವಲ ವರ್ಷದಲ್ಲಿ ಒಮ್ಮೆ ನೆನೆಸೋದಕ್ಕಿಂತ ಪ್ರತಿದಿನನೂ ನೆನೆಸಿದ್ರೆ ಅದು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ನಾನು ನಾನೊಂದು 2 ಮಾತುಗಳನ್ನು ಮುಗಿಸುತ್ತೇನೆ. ಅದೇ ರೀತಿ ನಾವು ಇವತ್ತೊಂದು ಏನ್ ಜಯಂತಿಯನ್ನು ಆಚರಿಸ್ತಾ ಇದ್ದೇವೆ, ಈ ಜಯಂತಿಯ ಕಾರ್ಯಕ್ರಮವನ್ನು ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭೀಮ್. ನಂತರ ಕಮಿಟಿಯವರು ಆದಂತಹ ಅಬ್ದುಲ್ ರಹಮಾನ್ ಖಾಜಾಪುರ್ ಪಟೇಲ್ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸೇವಾ ಸಮಿತಿಯ ಎಸ್ಸಿ ಶಿಗ್ಗಾಂವ್ ತಾಲೂಕು ಅಧ್ಯಕ್ಷರು ಆದ ರವಿರಾಜ್ ಎಸ್ ಸಂಶಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರು ಆದ ಹರೀಶ್ ಬಡಿಗೇರಿ, ಸಹ ಶಿಕ್ಷಕರು ಆದ ಕೆ.ಎ. ಪೀರ್ಜಾದೆ, ರೋಷನ್ ಜಮೀರ್, ಪಂಚ್ ಖಾನ್, ಸಾಯಿ ಸ್ತಮುಲ್ಲಾ, ಸೈಯದ್ ಹರ್ಷಿಯಾ ಪೀರ್ಜಾದೆ, ಶಹನಾ ಕೊಲ್ಲಾಪುರ್, ಶಫೀರಾ ಹುಲಿಕಟ್ಟಿ, ಉಮಾ ತಲ್ವಾರ್, ಪೂಜಾ ಹಂಜಿಗಿ, ಲತಾ ಸಂಶಿ, ಸೈದಾ ತೇರದಹಳ್ಳಿ, ಗೌಸಿಯಾ ದುಕಾನ್ದಾರ್, ರುಬಾಬ್ ನಾಶಿಪುಡಿ ಇವರೆಲ್ಲರೂ ಕೂಡ ಸೇರಿದಂತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯನ್ನ ತುಂಬಾ ಅಚ್ಚುಕಟ್ಟಾಗಿ ನೆರವೇರಿಸಲಾಗಿತ್ತು. ರವಿರಾಜ್ ಸಂಶಿ, ಶಿಗ್ಗಾಂವ್, ಟಿವಿ 24 ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.